ಹಲೋ ಗಾಯ್ಸ್ ಆ್ಯಂಡ್ ವೆಲ್ಕಮ್ ನೀನನ್ನೆಲ್ಲವನ್ನೇ ನಾನು ಪ್ರತೀಕ್ಷಿಟ್ಟೇನು. ಸೊ ಮಲಯಾಳಮಲ್ಲಿ ಇಂಟ್ರೋ ಮಾಡಿದೆ. ಸೊ ತಮ್ಮನ್ನೇ ನೋಡಿದಾಗ ನೀವು ಎಲ್ರಿಗೂ ಗೊತ್ತಿರುತ್ತೆ ನಾನು ಯಾವ ಪಿಕ್ಚರ್ ರಿವ್ಯೂ ಮಾಡೋದು ಓದ್ತಾ ಇದ್ದೀನಿ ಅಂತ. ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಅದಕ್ಕೆ ನಾನು ಸ್ವಲ್ಪ ಗಾಡಿ ಇಲ್ಲ ಏನಿಲ್ಲ. ಸಾರಿ, ಓಕೆ. ಆ್ಯಂಡ್ ತಮ್ಮನ್ನೇ ನೋಡಿದಾಗ ನೀವು ಎಲ್ರಿಗೂ ಗೊತ್ತಿರುತ್ತೆ ನಾನು ಯಾವ ಪಿಕ್ಚರ್ ರಿವ್ಯೂ ಮಾಡೋದು ಹೋಗ್ತಾ ಇದ್ದೀನಿ ಅಂತ. ಸೊ ನಾನಿವಾಗ ರಿವ್ಯೂ ಮಾಡೋದು ಹೋಗ್ತಾ ಇರೋದು ಬ್ರಹ್ಮಯುಧಂ. ಥ್ಯಾಂಕ್ಸ್, ಗಾಡಿ ಶಬ್ದ. ಸೊ ನಾನಿವಾಗ ರಿವ್ಯೂ ಮಾಡೋದು ಹೋಗ್ತಾ ಇದ್ದೀನಿ ಬ್ರಹ್ಮಯುಧಂ. ಸ್ಟಾರಿ ಮಮತಾ, ಅರ್ಜುನ್ ಅಶೋಕನ್, ಆಮೇಲೆ ಸಿದ್ಧಾರ್ಥ್ ಭರತನ್, ಆ್ಯಂಡ್ ಡೈರೆಕ್ಟರ್ ಬೈ ರಾಹುಲ್ ಸದಾಶಿವನ್, ಮ್ಯೂಸಿಕ್ ಬೈ ಕ್ರಿಸ್ಟೋ ಝಾವಿಯರ್, ಆ್ಯಂಡ್ ಸಿನಿಮಾಟೋಗ್ರಫಿ ಬೈ ಶಹನಾಜ್ ಜಲಾಲ್, ಆ್ಯಂಡ್ ಎಡಿಟೆಡ್ ಬೈ ಶಫೀಕ್ ಮೊಹಮ್ಮದ್ ಅಲಿ. ಸೊ ಪಿಕ್ಚರ್ ನೋಡಿದಾಗ ಥಿಯೇಟ್ರಲ್ಲೇ ಆ್ಯಕ್ಚುಲಿ ಅನಿಸ್ಬೇಕು ನೋಡ್ಬೋದು ಅಂತ, ಬಟ್ ನೋಡಲಿಲ್ಲ. OTT ಬಂದರೂ ನಾನು ಸ್ವಲ್ಪ ಲೇಟಾಗಿ ನೋಡಿದೆ. ನನ್ನ ಫ್ರೆಂಡ್ಸ್ ಎಲ್ಲ ಹೇಳಿದ್ರು ಬ್ರಹ್ಮಯುಧಂ ನೋಡು, ಸಕ್ಕತ್ತಾಗಿದೆ, ಮ್ಯಾಡ್ನೆಸ್ಸು ಅದು ಇದು ಅಂತೆಲ್ಲ ಹೇಳಿದ್ರು. ಸೊ ನನಗೂ ಒಂದು ಕುತೂಹಲ ಇತ್ತು, ಹಿಂಗಿರುತ್ತೆ ಫಿಲಮು, ನೋಡಬೇಕು ಅಂತ. ಸೊ ಫೈನಲಿ ನೆನ್ನೆ ಸೋನಿ ಲಿವಲ್ಲಿ ಪಿಕ್ಚರ್ ನೋಡಿದೆ, ಮಲಯಾಳಮಲ್ಲೇ ವಿತ್ ಇಂಗ್ಲೀಷ್ ಸಬ್ ಟೈಟಲ್ಸ್. ಸೊ ಪಿಕ್ಚರ್ ಬಗ್ಗೆ ನಾನು ಸ್ಟೋರಿ ಇದು ಏನಲ್ಲ, ಟ್ರೈಲರಲ್ಲೇ ನೋಡಿದ್ದೀವಿ. ಲೈಕ್ ಮಮತಾ ಮತ್ತು ಸಿದ್ಧಾರ್ಥ್ ಭರತನ್ ಅವರು ಮಾಸ್ಟರು ಮತ್ತು ಕುಕ್ಕು ಅವರು ಮನೇಲಿರ್ತಾರೆ. ಅರ್ಜುನ್ ಅಶೋಕ್ ಅವರು ಕಾಡಲ್ಲಿ ದೇವನ್ ಕ್ಯಾರೆಕ್ಟರ್ ಕಾಡಲ್ಲಿ ತಳ್ದೋದಾಗ ಅವನು ಬಂದಾಗ ಮಮತಾ ಅವ್ರ ಮನೆಗೆ ಹೋಗ್ಬಿಟ್ಟು ಇರ್ತಾನೆ. ಅಂದರೆ ಅವ್ರಿಗೆ ಹಾಡು ಹೇಳೋದು, ಸೇವೆ ಮಾಡೋದು, ಸ್ವಲ್ಪ ಕೆಲಸ ಮಾಡೋದು, ಹೆಲ್ಪ್ ಮಾಡೋದು ಅದೆಲ್ಲ ಮಾಡ್ತಾನೆ. ಸೊ ಇಷ್ಟೇ. ಆ್ಯಂಡ್ ಅಲ್ಲಿಂದನೇ ಒಂದು ಪ್ರಾಬ್ಲಮ್ಸ್ ಎಲ್ಲ ಶುರು ಆಗುತ್ತೆ. ಥ್ರಿಲ್ಲಿಂಗ್ ಮೂಮೆಂಟ್ಸು, ಸ್ವಲ್ಪ ಸ್ಕೇರಿ 3P ಮೂಮೆಂಟ್ಸು, ಆಮೇಲೆ ಲಾಸ್ಟ್ 30 ಮಿನಿಟ್ಸ್, ಅಯ್ಯೋ 30 ಮಿನಿಟ್ಸ್ ಲಾಸ್ಟಲ್ಲೇ. ಸೊ ಇಷ್ಟೇ ಸ್ಟೋರಿ. ಫುಲ್ ಸ್ಟೋರಿ ರಿವ್ಯೂ ಮಾಡೋಕ್ಕೆ ಎಲ್ಲ ಸ್ಪಾಯ್ಲರ್ಸನ್ನು ಹೇಳೋಕ್ಕೆ ಇಷ್ಟ ಇಲ್ಲ. ಯಾರ್ಯಾರು ಇನ್ನೂ ಪಿಕ್ಚರ್ ನೋಡಿಲ್ವೋ ದಯವಿಟ್ಟು ಹೋಗ್ಬಿಟ್ಟು ಸೋನಿ ಲೆವೆಲಿಗೆ ಹೋಗಿ ನೋಡ್ರು ಪ್ಲೀಸ್, ಓಕೆ. ಸೊ ಇವಾಗ ಕ್ಯಾರೆಕ್ಟರೈಸೇಷನ್ ಬರೋಣ. ಫಸ್ಟು ನಾನು ಮಮತಾ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಫಸ್ಟು ಬೇರೆ ಕ್ಯಾರೆಕ್ಟರ್ ಬಗ್ಗೆ ಮಾತಾಡೋಣ. ಲೈಕ್ ಇದನ್ನು ಆ್ಯಕ್ಚುಲಿ 5 ಜನ ಕ್ಯಾರೆಕ್ಟ್ರು, ಬಟ್ ಮೇನ್ 3 ಜನನೇ. ಲೈಕ್ ಅದೊಂದು ಯಾಚಿ ಅನ್ನೋ ಕ್ಯಾರೆಕ್ಟ್ರು, ಆಮೇಲೆ ಥೋರ್ ಅನ್ನೋ ಕ್ಯಾರೆಕ್ಟ್ರು, ಅವರಿಬ್ಬರು ಮಧ್ಯದಲ್ಲಿ ಬರ್ತಾರೆ ಅಷ್ಟೇ. ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಲೈಕ್ ಯಾಚಿ ಒಂದು ಸ್ಪಿರಿಟ್ ಕ್ಯಾರೆಕ್ಟ್ರ್ ಇದ್ದಂಗೆ, ಸೊ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಟ್ರಸ್ಸು. ಆಮೇಲೆ ಥೋರ ಕ್ಯಾರೆಕ್ಟರ್ ಅಂದರೆ ದೇವನ್ ಫ್ರೆಂಡ್ ಕ್ಯಾರೆಕ್ಟ್ರು, ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಅರ್ಜುನ್ ಅಶೋಕ್ ಸೀರಿಯಸ್ಲಿ ಫಸ್ಟ್ ಟೈಮ್ ನಾನು ನೋಡ್ತಾ ಇದ್ದೀನಿ ಆ್ಯಕ್ಟಿಂಗು. ಟ್ರೈಲರಲ್ಲೇ ನನಗೆ ಆ್ಯಕ್ಚುಲಿ ಇಂಪ್ರೆಸ್ ಮಾಡಿಬಿಟ್ರು, ಬಟ್ ಸಿನಿಮಾದಲ್ಲಿ ಅಪ್ಪ ಅದೇನು ಆ ಎಮೋಷನ್ಸ್ ಆಗಲಿ, ಆ ಭಯ, ಆಮೇಲೆ ಒಂದು ಹಾರರ್ ಮೂಮೆಂಟ್ಸ್ ಬಂದಾಗ ಭಯ ಪಡ್ಕೊಳ್ಳೋದಲ್ಲಿ, ಆಮೇಲೆ ಒಂಥರ ಶಾಕ್ ಆಗೋದು, ಆಮೇಲೆ ನಗೋದು, ಎಲ್ಲ ಎಮೋಷನ್ಸ್ನ ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ ಅಂದರೆ ಬ್ಯೂಟಿಫುಲ್ ಆಗಿ ತುಂಬ ಎಕ್ಸಲೆಂಟಾಗಿ ಮಾಡಿದ್ದಾರೆ ಅರ್ಜುನ್ ಅಶೋಕ್ ಸೀಸನ್. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲೂ ರಿವ್ಯೂ ಹಾಕಿದ್ದೀನಿ, ಓಕೆ. ಸಕ್ಕತ್ತಾಗಿ ಮಾಡಿದ್ದಾರೆ. ಎಮೋಷನ್ಸ್ನ ಎಷ್ಟು ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ದಾರೆ ಅಂದರೆ ಅರ್ಜುನ್ ಅಶೋಕ್ ಸೀರಿಯಸ್ಲಿ ಎಕ್ಸಲೆಂಟ್ ಪರ್ಫಾರ್ಮೆನ್ಸ್ ಬ್ರದರ್. ಸೀರಿಯಸ್ಲಿ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ, ಬಟ್ ಯು ಆರ್ ನೇಲ್ಡ್ ಇಟ್. ಎಕ್ಸಲೆಂಟ್ ಫ್ಯಾಂಟಾಸ್ಟಿಕ್ ಪರ್ಫಾರ್ಮೆನ್ಸ್, ತುಂಬಾ ಇಷ್ಟ ಆಯಿತು. ಲಾಸ್ಟ್ ಫಸ್ಟಿಂದ ಕ್ಲೈಮ್ಯಾಕ್ಸ್ವರೆಗೂ ಯುವರ್ ಆ್ಯಕ್ಟಿಂಗ್ ವಾಸ್ ರಿಯಲಿ ವೆರಿ ಇಂಪ್ರೆಸಿವ್. ತುಂಬ ಚೆನ್ನಾಗಿತ್ತು ಅರ್ಜುನ್ ಅಶೋಕ್. ಸಿದ್ಧಾರ್ಥ್ ಭರತನ್ ಅವರು ಆ ಕ್ವಿಕ್ ಕ್ಯಾರೆಕ್ಟ್ರು, ಅಯ್ಯೋ ಅವರು ಸರಿಯಾದ ಕ್ಯಾರೆಕ್ಟ್ರು. ಅವ್ರ ಡೈಲಾಗ್ಸ್ ಆಗಲಿ, ಅವ್ರ ಎಕ್ಸ್ಪ್ರೆಷನ್ಸ್ ಕೊಡೋದಾಗಲಿ, ಅವರು ತಮ್ಮ ಎಮೋಷನ್ಸ್ನ ಫೀಲ್ ಮಾಡಿ ತೋರಿಸ್ತಾರಲ್ಲ, ಅಯ್ಯೋ ಎಕ್ಸಲೆಂಟ್ ಆಗಿತ್ತು. ಆ್ಯಂಡ್ ಇಬ್ಬರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಇವಾಗ ಫೈನಲಿ ಮಮತಾ, ಅಯ್ಯೋ ಏನು ಆ್ಯಕ್ಟಿಂಗು, ಅಯ್ಯೋ ಕನ್ನೂಸ್ತರ ಹಾಡು ನೋಡಿದೆ, ಸಕ್ಕತ್ತಾಗಿ ಮಾಡಿದ್ರು. ಪುಳು ಅನ್ನೋ ಸಿನಿಮಾ ನೋಡಿದೆ, ಒಂದು ರಿವ್ಯೂ ಹಾಕಿ ಇನ್ಸ್ಟಾಗ್ರಾಮಲ್ಲಿ, ಅಲ್ಲೂ ಸೈತ್ ಪರ್ಫಾರ್ಮೆನ್ಸ್. ಇಲ್ಲಂತೂ ಅಯ್ಯೋ ಆ ಲುಕ್ಕು ಮತ್ತು ಆ ಈವಿಲ್ನೆಸ್ ಸ್ಮೈಲು, ಕಿಲ್ಲರ್ ಪರ್ಫಾರ್ಮೆನ್ಸ್. ಅಯ್ಯೋ ನಾನು ಏನು ಹೇಳಲ್ಲ ಅವ್ರ ಪರ್ಫಾರ್ಮೆನ್ಸ್ ಬಗ್ಗೆ. ಅವ್ರು ಫಸ್ಟೇ ಲೆಜೆಂಡ್ ಆ್ಯಕ್ಟರ್, ನಾನು ಅವ್ರ ಬಗ್ಗೆ ಏನೂ ಹೇಳೋಂಗಿಲ್ಲ, ಬಟ್ ಏನು ಪರ್ಫಾರ್ಮೆನ್ಸು, ಅಯ್ಯೋ ಫಸ್ಟ್ ಎಂಟ್ರಿಯಿಂದ ಲಾಸ್ಟ್ ಕ್ಲೈಮ್ಯಾಕ್ಸ್ವರೆಗೂ ಏನು ಪರ್ಫಾರ್ಮೆನ್ಸು, ಅಯ್ಯೋ ನಾನು ನೋಡಿ ಖುಷಿ ಪಡ್ತಾನೆ ಇದ್ದೀನಿ. ಒಂದು ಸೀನ ಕೂಡ ಬೋರ್ ಮಾಡಿಲ್ಲ ಯಾವ ಆ್ಯಕ್ಟ್ರು ಅಷ್ಟೇ. ಮಮತಾ ಅಂತೂ ಅಯ್ಯೋ ಪ್ರೆಸೆನ್ಸ್ ಆಗಲಿ, ಆ ಲುಕ್ ಆಗಲಿ, ಅವರು ಸ್ಟೈಲ್ ಆಗಲಿ, ಅವ್ರ ಪರ್ಸ್ನಾಲಿಟಿ, ಅಪ್ಪ ಅಯ್ಯೋ. ಆ್ಯಂಡ್ ಸೆಕೆಂಡ್ ಹಾಫಲ್ಲಿ ಟ್ವಿಸ್ಟ್ ಬರುತ್ತೆ, ಅಂದರೆ ಸೆಕೆಂಡ್ ಹಾಫ್ ಶುರುವಾಗಿ 5 ನಿಮಿಷ ಆಮೇಲೆ ಟ್ವಿಸ್ಟ್ ಬರುತ್ತೆ, ಅದಂತೂ ಮೈಂಡ್ ಬ್ಲೋಯಿಂಗು. ಲಾಸ್ಟ್ ಕ್ಲೈಮ್ಯಾಕ್ಸ್ ಎಲ್ಲ ಟ್ರಾನ್ಸ್ಫಾರ್ಮೇಷನ್ ಬರುತ್ತಲ್ಲ, ಅಯ್ಯೋ ನನ್ನ ಮೊದಲು ಏನು ಎನರ್ಜೆಟಿಕ್ ಪರ್ಫಾರ್ಮೆನ್ಸು. ಸೀರಿಯಸ್ಲಿ ನನಗೆ ಈಗಲೇ ನೆನೆಸ್ಕೊಂಡ್ರೆ ಎನರ್ಜಿ ಬರ್ತಿದೆ. ಏನು ಪರ್ಫಾರ್ಮೆನ್ಸ್ ಅಯ್ಯ, ಒಂದು ಸೀನಲ್ಲೂ ಬೋರ್ ಮಾಡಿಲ್ಲ. ಏನು ಆ್ಯಕ್ಟಿಂಗು, ಅವ್ರ ಡೈಲಾಗ್ ಡೆಲಿವರಿ ಆಗಲಿ, ಅಯ್ಯೋ
ಮಮತಾ ಲವ್ ಯು, ಲೆಜೆಂಡ್. ಅವ್ರು ನಿಜವಾಗ್ಲೂ ಲೆಜೆಂಡೆ, ಅವ್ರನ್ನ ಲೆಜೆಂಡ್ ತಪ್ಪೇ ಇಲ್ಲ, ಲೆಜೆಂಡೆ ಅವರು ಸೀರಿಯಸ್ಲಿ. ಸೊ ಕ್ಯಾರೆಕ್ಟರೈಸೇಷನ್ ನನಗೆ ತುಂಬಾ ಇಷ್ಟ ಆಯಿತು. ಸೊ ಇವಾಗ ಸಿನಿಮಾಟೋಗ್ರಫಿ ಅಂತೂ ಎಕ್ಸಲೆಂಟ್, ಬ್ಯೂಟಿಫುಲ್, ಬ್ಲ್ಯಾಕ್ ಆ್ಯಂಡ್ ವೈಟು, ಬಟ್ ಆದರೂ ಕೆಲವು ಶಾರ್ಟನ್ನು ಎಷ್ಟು ಬ್ಯೂಟಿಫುಲ್ಲಾಗಿ ಕ್ಯಾಪ್ಚರ್ ಮಾಡ್ಯಾರ ಅಂದರೆ ಅಯ್ಯೋ ಬ್ಯೂಟಿಫುಲ್ ಇದೆ, ಬ್ಯೂಟಿಫುಲ್. ಮನೆಯಲ್ಲಿ ತೊಗೊಂಡಿರೋ ಶಾರ್ಟ್ಗಳಾಗಲಿ, ಆಚೆಗಡೆ ಮರಗಳ ಶಾರ್ಟ್ ಆಗಲಿ, ಇಷ್ಟು ಬ್ಯೂಟಿಫುಲ್ಲಾಗಿ ತೊಗೊಂಡಿರೋದ್ರೆ ಒಂಥರ ಫೀಲ್ ಗುಡ್, ಸ್ಯಾಟಿಸ್ಫೈನ್ ಫೀಲ್ ಬರ್ತಿತ್ತು. ಒಂಥರ ಅಂದ್ಕೊಂಡ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲೂ ಇಷ್ಟೊಂದು ಬ್ಯೂಟಿಫುಲ್ಲಾಗಿ ತೋರಿಸ್ತಾರೆ ಸಿನಿಮಾಟೋಗ್ರಫಿನ ಅಂತ. ಅಯ್ಯೋ ಶಹನಾಜ್ ಜಲಾಲ್ ಸೀರಿಯಸ್ಲಿ ಆ್ಯಂಡ್ ಎಕ್ಸಲೆಂಟ್ ಸಿನಿಮಾಟೋಗ್ರಫಿ, ತುಂಬ ಚೆನ್ನಾಗಿ ಮಾಡಿದ್ದೀರ ಆ್ಯಂಡ್ ವೆರಿ ಗುಡ್. ಎಡಿಟಿಂಗ್ ಅಷ್ಟೇ, ಎಡಿಟಿಂಗ್ ಶಫೀಕ್ ಮೊಹಮ್ಮದ್ ಅಲಿ ಅವರು, ಬಟ್ ನನಗೆ ಎಡಿಟಿಂಗ್ ನನಗೆ ಆ್ಯಕ್ಚುಲಿ ಸ್ಲೋ ಅಂತೂ ಅನಿಸಲಿಲ್ಲ. ಅದನ್ನೇ ಫಸ್ಟಿಂದ ಲಾಸ್ಟ್ ಕ್ಲೈಮ್ಯಾಕ್ಸ್ವರೆಗೂ ಐ ವಾಸ್ ಎಂಜಾಯಿಂಗ್ ಅ ಲಾಟ್. ಆ್ಯಂಡ್ ಮಧ್ಯದಲ್ಲಿ ಭಯನೂ ಪಡ್ಕೊತಿದ್ದೆ, ಸ್ಕೇರಿ 3P ಮೂಮೆಂಟ್ಸ್ ಎಲ್ಲ ಬರುತ್ತೆ, ಅದರದ್ದು ಭಯ ಪಡ್ಕೊಂಡು ಅಯ್ಯೋ ಅದು ಭಯ ಹೇಳ್ತೀನಿ. ಸೊ ಎಡಿಟಿಂಗ್ ನನಗೆ ಪರ್ಸ್ನಲಾಗಿ ಸ್ಲೋ ಅಂತೂ ಅನಿಸಲಿಲ್ಲ. ಫಸ್ಟ್ ಹಾಫು ಕರೆಕ್ಟಾಗಿ ಎಡಿಟ್ ಇತ್ತು, ಸೆಕೆಂಡ್ ಹಾಫು ಕರೆಕ್ಟಾಗಿ ಎಡಿಟ್ ಮಾಡ್ಯಾರೆ. ಸೊ ಎಡಿಟಿಂಗು ಬೆಸ್ಟೇ. ಮ್ಯೂಸಿಕ್ಕು ಕ್ರಿಸ್ಟೋ ಝಾವಿಯರ್, ಅಯ್ಯೋ ಎಪಿಕ್, ಮಾರ್ವಲಸ್ ಮ್ಯೂಸಿಕ್ಕು. ಅಯ್ಯೋ ಆ ಏಜ್ ಆಫ್ ಮ್ಯಾಡ್ನೆಸ್ ಟ್ರ್ಯಾಕ್ ಇದೆಯಲ್ಲ ಎಂಡ್ ಕ್ರೆಡಿಟ್ಸಲ್ಲಿ, ತಾನಂತೆ ತಾನಮ್ಮ, ಅಯ್ಯೋ ಏನಯ್ಯೋ ಮ್ಯೂಸಿಕ್ಕು. ಅಯ್ಯೋ ಮ್ಯೂಸಿಕ್ ಅಂದರೆ ಸೌಂಡ್ ಎಫೆಕ್ಟ್ಸಲ್ಲಿ, ಅಂದರೆ ಸ್ಕೇರಿ ಮೂಮೆಂಟ್ಸ್ ಬಂದಾಗ ಸೌಂಡ್ ಎಫೆಕ್ಟ್ಸ್ನ ಯಾವ ಥರ ಯೂಸ್ ಮಾಡಿರಂದರೆ ನಿಮಗೆ ಲಿಟ್ರಲಿ ಒಂಥರ ಭಯ ಆದ ಶುರು ಆಗುತ್ತೆ, ಒಂಥರ ಫೀಲ್ ಆಗುತ್ತೆ, ಏನೋ ಆಗುತ್ತೆ, ಏನೋ ಸ್ಕೇರಿ ಮೂಮೆಂಟ್ ಬರುತ್ತೆ, ಏನೋ ಜಂಪ್ ಸ್ಕೇರ್ ಮೂಮೆಂಟ್ ಬರುತ್ತೆ ಅಂತ. ಅಯ್ಯೋ ಸೌಂಡ್ ಎಫೆಕ್ಟ್ಸು ಮತ್ತು ಮ್ಯೂಸಿಕ್ಕು, BGM, ಆಮೇಲೆ ಸಾಂಗ್ಸ್ ಎಲ್ಲ ಇದೆಯಲ್ಲ, ಸೊ ಅಲ್ಟಿಮೇಟ್, ಕ್ರೇಜಿ, ಎಕ್ಸಲೆಂಟ್. ಕ್ರಿಸ್ಟೋ ಝಾವಿಯರ್, ಲವ್ ಯು ಬ್ರದರ್, ಎಕ್ಸಲೆಂಟ್ ಮ್ಯೂಸಿಕ್. ಏಜ್ ಆಫ್ ಮ್ಯಾಡ್ನೆಸ್ ನನ್ನ ಪರ್ಸ್ನಲ್ ಫೇವ್ರೇಟ್ ಆಗೋಯ್ತು. ಆ್ಯಂಡ್ ಸೊ ಆಬ್ವಿಯಸ್ ಇವಾಗ ಡೈಲಾಗ್ಸು ಅಷ್ಟೇ, ಡೈಲಾಗ್ಸು ಯಾವ ಕ್ಯಾರೆಕ್ಟರ್ಗಳು ಇದೆಯೋ ಡೈಲಾಗ್ಸು ತುಂಬ ಚೆನ್ನಾಗಿದೆ, ಅವ್ರ ಡೆಲಿವರಿನೂ ತುಂಬ ಚೆನ್ನಾಗಿದೆ ಡೈಲಾಗ್ಸ್ದು. ಸೊ ಡೈಲಾಗ್ಸು ಎಕ್ಸಲೆಂಟ್. ಆ್ಯಂಡ್ ಇವಾಗ ಸ್ಕ್ರೀನ್ ಪ್ಲೇ ಅದ TD ರಾಮಕೃಷ್ಣನು ಬರೆದಿರೋದು. ಸೊ ವೆರಿ ಗುಡ್ ಸರ್. ಆ್ಯಂಡ್ ಇವಾಗ ಲಾಸ್ಟ್ ರಿಟರ್ನ್ ಆ್ಯಂಡ್ ಡೈರೆಕ್ಟೆಡ್ ಬೈ ರಾಹುಲ್ ಸದಾಶಿವನ್. ಅಯ್ಯೋ ರೈಟಿಂಗು ಏನು ಹೇಳಿ, ರೈಟಿಂಗ್ ಡೈರೆಕ್ಷನ್ ಬ್ರಿಲಿಯಂಟ್, ಅಮೇಝಿಂಗ್, ಎಕ್ಸಲೆಂಟ್. ಒಂದು ಸೀನು ಬೋರಿಂಗ್ ಇಲ್ಲ, ಪರ್ಫೆಕ್ಟ್ ರೈಟಿಂಗು. ಒಂಥರ ಎಷ್ಟು ನಿಮ್ಗೆ ಇಷ್ಟ ಆಗುತ್ತಂದರೆ ಒಂದು ಸೀನಲ್ಲೂ ಟೈಮ್ ವೇಸ್ಟ್ ಮಾಡಿಲ್ಲ ಡೈರೆಕ್ಟ್ರು. ಸೀರಿಯಸ್ ಎಲ್ಲ ಸೀನಲ್ಲೂ ಒಂದು ಯಾವ ಥರ ಮೂಮೆಂಟ್ ಬರುತ್ತೆ ಅಂದರೆ ಒಂಥರ ಏನು ಗುರು ಯಪ್ಪ ಹಿಂಗಿದೆ ಅಂತ ಅನಿಸುತ್ತೆ. ಒಂದು ಸೀನಲ್ಲೂ ಹಿಂಗೆ ಬೋರಿಂಗ್ ಅನ್ಸಲ್ಲ, ಇರಿಟೇಟಿಂಗ್ ಅನ್ಸಲ್ಲ, ಏನೂ ಅನ್ಸಲ್ಲ. ಸಖತ್ತಾಗಿ ಮಾಡ್ಯಾರೆ, ಸೂಪರಾಗಿ ಮಾಡ್ಯಾರೆ ಸೀರಿಯಸ್ಲಿ. ಆ್ಯಂಡ್ ರಾಹುಲ್ ಸದಾಶಿವನ್ ಸರ್ ಸೂಪರ್. ಆ್ಯಂಡ್ ಭೂತಕಾಲಂ ಬೇರೆ ತುಂಬ ಚೆನ್ನಾಗಿ ರಿವ್ಯೂಸ್ ಬಂದಿದೆ ಅಂತ ಕೇಳ್ಪಟ್ಟೆ, ಅದು ಫಸ್ಟ್ ಫಿಲಮ್ ಅವ್ರದ್ದು. ಆ್ಯಂಡ್ ಅದು ಸೋನಿ ಲೆವೆಲಿದೆ, ನಾನು ನೋಡ್ತೀನಿ, ನೋಡ್ತೀನಿ. ಸೊ ರಾಹುಲ್ ಸದಾಶಿವನ್ ಸರ್ ಎಕ್ಸಲೆಂಟ್ ಡೈರೆಕ್ಷನ್, ಲವ್ ಯು. ಆ್ಯಂಡ್ ಇಷ್ಟೇ ನನ್ನ ರಿವ್ಯೂ ಆಫ್ ಬ್ರಹ್ಮಯುಗಂ. ಆ್ಯಂಡ್ ಅದರಲ್ಲೂ ಮಧ್ಯೆ ಜಂಪ್ ಸ್ಕೇರ್ ಮೂಮೆಂಟ್ ಬರೋದು, 2 or 3 ಜಂಪ್ ಸ್ಕೇರ್ ಮೂಮೆಂಟ್, ಅದಂತೂ ನನಗೆ ಎದೆ ಹೊಡ್ಕೊಂತಿತ್ತು, ಭಯ ಪಡ್ಕೊಂಡೆ. ಸಕ್ಕತ್ತಾಗಿದೆ ಸೀರಿಯಸ್ಲಿ. ಆ್ಯಂಡ್ ನಾನು ಈ ಫಿಲಮ್ಗೆ 4.5 out of 5 ಸ್ಟಾರ್ ಕೊಡ್ತೀನಿ. ಪ್ಲೀಸ್ ಗೋ ಆ್ಯಂಡ್ ವಾಚ್ ದ ಫಿಲಮ್. ಯಾರೇ ನೋಡಿರೋ ಹೋಗಿ ನೋಡಿ, ಸೋನಿ ಲೆವೆಲ್ ಇದೆ, ಎಲ್ಲ ಭಾಷೆಯಲ್ಲೂ, ಮಲಯಾಳಂ, ಹಿಂದಿ, ತೆಲುಗು, ತಮಿಳ್, ಕನ್ನಡ ಎಲ್ಲದರಲ್ಲೂ ಇದೆ, ಸಬ್ಟೈಟಲ್ ಜೊತೆ ಇದೆ. ಆರಾಮಾಗಿ ದಯವಿಟ್ಟು ಹೋಗಿ ಚೆಕ್ಔಟ್ ಮಾಡ್ತಾರೆ, ಫ್ಯಾಮಿಲಿ ಫ್ರೆಂಡ್ಸ್ ಕೂತ್ಕೊಂಡು ನೋಡ್ಬೋದು. ಮಕ್ಕಳಿಗೆ ನಾನು ಪರ್ಸ್ನಲಾಗಿ ಹೇಳಲ್ಲ, ಯಾಕಂದರೆ ಸ್ವಲ್ಪ ಬ್ರೂಟಲ್, ಸ್ವಲ್ಪ ಗೋರ್ ಇದೆ, ಅಂದರೆ ಸ್ವಲ್ಪ ಡಿಸ್ಟರ್ಬಿಂಗ್ ಥರ ಅದೇ ಭಯ ಆಗೋದು, ಜಂಪ್ ಸ್ಕೇರ್ ಮೂಮೆಂಟು. ಸೊ ಅದರಿಂದ ಮಕ್ಕಳದಂತೂ ಹೇಳಲ್ಲ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ನೀವು ಆರಾಮಾಗಿ ನೋಡ್ಬೋದು. ಸಕ್ಕತ್ತಾಗಿದೆ, ಎಕ್ಸಲೆಂಟ್ ಮೂವಿ, ಒನ್ ಆಫ್ ದಿ ಬೆಸ್ಟೆಸ್ಟ್ ಗ್ರೇಟೆಸ್ಟ್ ಮೂವಿ ಆಫ್ 2024 ಸೀರಿಯಸ್ಲಿ. ಸೊ ಇಷ್ಟನ ರಿವ್ಯೂ ಆಫ್ ಬ್ರಹ್ಮಯುಗಂ. ಇನ್ಸ್ಟಾಗ್ರಾಮ್, ಟ್ವಿಟರ್ ಅದಕ್ಕೆ ಚೆಕ್ಔಟ್ ಮಾಡ್ತೀವಿ. ಸೊ ಅಂಟಿದೆ, ಟೇಕ್ ಕೇರ್, ಬಾಯ್. ಆ್ಯಂಡ್ ನೋಡೋಣ, ಬೇರೆ ನೆಕ್ಸ್ಟ್ ಫಿಲಮ್ ರಿವ್ಯೂ ತೊಗೊಂಡ್ಬಂದೇ ಬರ್ತೀನಿ. ಆ್ಯಂಡ್ ರಿಯಾಕ್ಷನ್ಗಳು ನಾಳೆ ತೊಗೊಂಬರ್ತೀನಿ. ಇವತ್ತು ಒಂದಿನ ಬ್ರೇಕ್ ಪ್ಲೀಸ್, ಸಂಡೇ ಅಲ್ವಾ ಈಗ, ನಾಳೆ ರಿಯಾಕ್ಷನ್ ತೊಗೊಂಬರ್ತೀನಿ. ಸೊ ಓಕೆ, ಟೇಕ್ ಕೇರ್ ಆ್ಯಂಡ್ ಬಾಯ್.